ಒಂದು ಸಂಸ್ಥೆಯ ಪರಿಚಯ ಎಂದರೆ ಅದು ಕೇವಲ ಎಷ್ಟು ವರ್ಷಗಳಿಂದ ಅಸ್ತಿತ್ವದಲ್ಲಿದೆ ಎಂಬುದರ ಕುರಿತ ಮಾಹಿತಿಯಲ್ಲ, ಬದಲಾಗಿ ಆ ಸಂಸ್ಥೆ ಕಟ್ಟಿ ಬೆಳೆಸಲು ಪಟ್ಟ ಶ್ರಮ, ಹೋರಾಟ ಮತ್ತು ಸಂಸ್ಥೆ ಮತ್ತು ಸಮಾಜದ ನಡುವಿನ ಸಂಬಂಧದ ಜೊತೆಗೆ ಬೆಸೆದುಕೊಂಡಿರುವ ಜನರ ನಂಬಿಕೆ ಮತ್ತು ವಿಶ್ವಾಸದ ಕತೆ. ಅಂತಹ ಪ್ರೇರಣಾದಾಯಕ ಪಯಣವನ್ನ ಹೆಮ್ಮೆಯಿಂದ ಕಟ್ಟಿಕೊಂಡು ಬಂದು ಸಮಾಜವನ್ನ ಬೆಳೆಸುವುದರ ಜೊತೆಗೆ ತಾನು ಬೆಳೆದ ಸಂಸ್ಥೆಯೇ ಪಡುಬಿದ್ರಿ ಸಹಕಾರಿ ವ್ಯವಸಾಯಿಕ ಸೊಸೈಟಿ. ಗ್ರಾಮೀಣ ಬದುಕು ಸಂಪೂರ್ಣವಾಗಿ ಕೃಷಿಯನ್ನು ಅವಲಂಬಿಸಿದ್ದ ಕಾಲ ಅದು. ಜನರು ದುಡಿಮೆಯಲ್ಲಿ ಶ್ರೀಮಂತರಾಗಿದ್ದರೂ ಆರ್ಥಿಕವಾಗಿ ಸಾಕಷ್ಟು ಬಡತನವನ್ನೇ ಎದುರಿಸುತ್ತಿದ್ದರು. ಆ ಸಮಯದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ಇದ್ದರೂ ಸಾಮಾನ್ಯ ರೈತರಿಗೆ ಮತ್ತು ಗ್ರಾಮೀಣ ಜನರಿಗೆ ಅದರ ಪ್ರಯೋಜನ ಸುಲಭವಾಗಿ ದೊರೆಯುತ್ತಿರಲಿಲ್ಲ. ಬದುಕಿನ ಅಗತ್ಯಗಳಿಗೆ ಶ್ರೀಮಂತರು ಮತ್ತು ದಲ್ಲಾಳಿಗಳನ್ನೇ ಅವಲಂಬಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಸಾಲ ಪಡೆದು ಬದುಕು ಕಟ್ಟಿಕೊಳ್ಳುವ ಬದಲು ಬಡ್ಡಿಗೆ ದುಡಿದು ಬದುಕುವ ಸಂಕಷ್ಟ ಜನರನ್ನ ಕಾಡುತ್ತಿತ್ತು. ಇಂತಹ ಶೋಚನೀಯ ಪರಿಸ್ಥಿತಿಯಿಂದ ಹೊರಬರಲು ಜನರೇ ಒಂದಾದರು. ನಡ್ಸಾಲು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಹಿರಿಯರು, ಕೃಷಿಕರು ಮತ್ತು ಸಾಮಾನ್ಯ ಜನರು ಸೇರಿ ಸ್ವಾವಲಂಬನೆಯ ಹೊಸ ದಾರಿಯನ್ನ ಹುಡುಕಿದರು. ಆ ಚಿಂತನೆಯ ಫಲವಾಗಿ 1958ರ ಸೆಪ್ಟೆಂಬರ್ 9ರಂದು ಶ್ರೀಯುತ ವೈ ಲಕ್ಷ್ಮಣ ಹಾಗೂ ವೈ ಹಿರಿಯಣ್ಣ ಅವರ ನೇತೃತ್ವ ಹಾಗೂ ಮುಂದಾಳತ್ವದಲ್ಲಿ ಚಿಗುರೊಡೆದಿದ್ದೆ ಪಡುಬಿದ್ರಿ ಸಹಕಾರಿ ವ್ಯವಸಾಯಿಕ ಬ್ಯಾಂಕ್. ಸುತ್ತಲಿನ 9 ಗ್ರಾಮಗಳಾದ ನಡ್ಸಾಲು, ಪಾದೆಬೆಟ್ಟು, ಎರ್ಮಾಳು ತೆಂಕ, ಬಡ ಉಚ್ಚಿಲ, ಪಲಿಮಾರು, ನಂದಿಕೂರು, ಎಲ್ಲೂರು, ಪಣಿಯೂರು, ಬೆಳಪ್ಪು ಹಾಗೂ ಹೆಜಮಾಡಿ ಇವುಗಳನ್ನ ಈ ಬ್ಯಾಂಕಿನ ಕಾರ್ಯಕ್ಷೇತ್ರಕ್ಕೆ ಒಳಪಡಿಸಲಾಯಿತು. ಕೇವಲ ಕೆಲ ನೂರಾರು ಸದಸ್ಯರು ತಲಾ ₹1 ನೀಡಿ ಆರಂಭವಾದ ಈ ಪಯಣ ಇಂದು ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿರುವುದು ಅದರ ಹಿಂದೆ ಇರುವ ಜನಶಕ್ತಿ ಮತ್ತು ನಿಷ್ಠೆಗೆ ಸಾಕ್ಷಿ. ಆರಂಭಿಕ ದಿನಗಳಲ್ಲಿ ಈ ಸಂಸ್ಥೆಯ ಬೆಳವಣಿಗೆ ಅಷ್ಟು ಸುಲಭವಾಗಿರಲಿಲ್ಲ. ಬಂಡವಾಳದ ಕೊರತೆ, ಅಪಪ್ರಚಾರ, ಸ್ಪರ್ಧೆ ಹೀಗೆ ಹಲವು ಸವಾಲುಗಳು ಎದುರಾದವು. ಆದರೂ ಸಂಸ್ಥೆ ತನ್ನ ಗುರಿಯನ್ನು ಬಿಡಲಿಲ್ಲ. ವರ್ಷಗಳು ಕಳೆದಂತೆ ಸದಸ್ಯರ ಸಹಕಾರ, ಆಡಳಿತ ಮಂಡಳಿಯ ದೂರದೃಷ್ಟಿ ಮತ್ತು ಸಿಬ್ಬಂದಿಯ ಪರಿಶ್ರಮದಿಂದ ಸಂಸ್ಥೆ ಹಂತ ಹಂತವಾಗಿ ಅಭಿವೃದ್ಧಿಯತ್ತ ಸಾಗತೊಡಗಿತು. ಬಳಿಕ 9 ಗ್ರಾಮಗಳ ವಿಶಾಲ ಕಾರ್ಯಕ್ಷೇತ್ರವನ್ನು ಹೊಂದಿದ್ದ ತಮ್ಮ ಬ್ಯಾಂಕಿನ ಪ್ರಗತಿಯಿಂದ ಉತ್ತೇಜಿತರಾದ ಸದಸ್ಯರು 9 ಗ್ರಾಮಗಳಿಗೆ ಒಂದೇ ಸಹಕಾರಿ ಬ್ಯಾಂಕ್ ಇರುವುದಕ್ಕಿಂತ ತಮ್ಮ ಊರುಗಳಿಗೆ ಪ್ರತ್ಯೇಕವಾದ ಬ್ಯಾಂಕ್ ಇದ್ದಲ್ಲಿ ಪ್ರಗತಿಗೆ ಅನುಕೂಲ ಹಾಗೂ ಸಹಕಾರಿ ಎಂದು ಚಿಂತಿಸಿದರು. 9 ಗ್ರಾಮಗಳಿಗೆ ಇದ್ದ ಒಂದು ಬ್ಯಾಂಕ್ 4 ಸಹಕಾರಿ ಸಂಘವಾಗಿ ವಿಭಜನೆಗೊಂಡಂತೆ ರಾಜ್ಯದ ಇತರೆಡೆಯಲ್ಲಿಯೂ ಇದೇ ರೀತಿ ಸಹಕಾರಿ ಸಂಘಗಳು ವಿಭಜನೆಗೊಂಡಿತು. ಇದರಿಂದಾಗಿ ರಾಜ್ಯದಲ್ಲಿ ಕೆಲವು ಸಹಕಾರಿ ಸಂಘಗಳು ನಷ್ಟವನ್ನು ಅನುಭವಿಸಿತು. ನಷ್ಟದಲ್ಲಿದ್ದ ಸಹಕಾರಿ ಸಂಘಗಳನ್ನ ಪುನಶ್ಚೇತನಗೊಳಿಸುವ ಸಲುವಾಗಿ ರಾಜ್ಯ ಸರ್ಕಾರ 5 ರಿಂದ 6 ಗ್ರಾಮಗಳಿರುವ ಸಹಕಾರಿ ಸಂಘಗಳನ್ನ ಸಂಯೋಜನೆಗೊಳಿಸಿ ಒಂದಾಗಿಸಿತು. ಅದರಂತೆ 4/9/1976ರಂದು ಪಡುಬಿದ್ರಿ ಸಹಕಾರಿ ವ್ಯವಸಾಯಿಕ ಬ್ಯಾಂಕ್, ಹೆಜಮಾಡಿ ಸೇವಾ ಸಹಕಾರಿ ಸಂಘ ಮತ್ತು ಪಲಿಮಾರು ಸೇವಾ ಸಹಕಾರಿ ಸಂಘಗಳನ್ನ ಸಂಯೋಜಿಸಿ ಪಡುಬಿದ್ರಿ ವ್ಯವಸಾಯಿಕ ಸೇವಾ ಸಹಕಾರಿ ಸಂಘವಾಗಿ ಪರಿವರ್ತಿಸಿತು. ಪಡುಬಿದ್ರಿಯನ್ನು ಪ್ರಧಾನ ಕಚೇರಿಯನ್ನಾಗಿಯೂ, ಹೆಜಮಾಡಿ ಮತ್ತು ಪಲಿಮಾರುಗಳನ್ನ ಶಾಖೆಗಳನ್ನಾಗಿಯೂ ಮಾಡಿತು. ಕಾರ್ಯವ್ಯಾಪ್ತಿಯಲ್ಲಿ ಬದಲಾವಣೆಗಳು, ಸಂಘಗಳ ಪುನರ್ವ್ಯವಸ್ಥೆ ಮತ್ತು ಕಾಲಕ್ಕೆ ತಕ್ಕಂತೆ ನಡೆದ ಪರಿವರ್ತನೆಗಳ ಮೂಲಕ ಈ ಸಂಸ್ಥೆ ತನ್ನದೇ ಆದ ಮೈಲಿಗಲ್ಲುಗಳನ್ನು ಸೃಷ್ಟಿಸಿಕೊಂಡಿತು. ಇಂದು ಪಡುಬಿದ್ರಿ ಸಹಕಾರಿ ವ್ಯವಸಾಯಿಕ ಸೊಸೈಟಿ ಕೇವಲ ಸಾಲ ಮತ್ತು ಠೇವಣಿಯ ಸಂಸ್ಥೆಯಲ್ಲ, ಗ್ರಾಮೀಣ ಪ್ರದೇಶವೊಂದರ ಆರ್ಥಿಕ ಅಭಿವೃದ್ಧಿಯ ಪ್ರಮುಖ ಆಧಾರವಾಗಿದೆ. ಸಾವಿರಾರು ಸದಸ್ಯರನ್ನ ಹೊಂದಿರುವ ಈ ಸೊಸೈಟಿ ಕೋಟ್ಯಾಂತರ ರೂಪಾಯಿ ಠೇವಣಿ ಹಾಗೂ ಸಾಲ ವ್ಯವಹಾರದ ಮೂಲಕ ಜನರ ಬದುಕಿನಲ್ಲಿ ಬದಲಾವಣೆಗಳನ್ನು ತಂದಿದೆ. ಕೃಷಿ, ವ್ಯಾಪಾರ, ಶಿಕ್ಷಣ, ಮನೆ ನಿರ್ಮಾಣ, ವಾಹನ, ಸ್ವಸಹಾಯ ಗುಂಪುಗಳು ಸೇರಿದಂತೆ ಹಲವು ಕ್ಷೇತ್ರಗಳಿಗೆ ಆರ್ಥಿಕ ಬೆಂಬಲ ನೀಡುತ್ತಿದೆ.
ವಿಶೇಷವಾಗಿ ರೈತರಿಗಾಗಿ ಬೆಳೆ ಸಾಲ, ಕೃಷಿ ಸಾಲ, ಗೊಬ್ಬರ ವಿತರಣೆ, ಕೃಷಿ ಉಪಕರಣಗಳ ಸೌಲಭ್ಯ ಮತ್ತು ಪ್ರೋತ್ಸಾಹಧನ ನೀಡುವ ಮೂಲಕ ಕೃಷಿ ಕ್ಷೇತ್ರಕ್ಕೆ ಹೊಸ ಶಕ್ತಿ ತುಂಬುತ್ತಿದೆ. ರೈತರ ಅಭಿವೃದ್ಧಿ ಎಂದರೆ ಸಮಾಜದ ಅಭಿವೃದ್ಧಿ ಎಂಬ ನಂಬಿಕೆಯನ್ನ ಈ ಸೊಸೈಟಿ ತನ್ನ ವಿನೂತನ ಕಾರ್ಯಗಳ ಮೂಲಕ ತೋರಿಸಿಕೊಟ್ಟಿದೆ. ಇದಿಷ್ಟೇ ಅಲ್ಲದೆ ಮಹಿಳಾ ಸ್ವಸಹಾಯ ಗುಂಪುಗಳಿಗೂ ಉತ್ತೇಜನ ನೀಡುತ್ತಾ ನೂರಾರು ಕುಟುಂಬಗಳಿಗೆ ಆರ್ಥಿಕ ಸ್ವಾವಲಂಬನೆ ನೀಡಲಾಗಿದೆ. ಶಿಕ್ಷಣ, ಆರೋಗ್ಯ, ಪರಿಸರ, ಸಾಮಾಜಿಕ ಸೇವೆ ಹಾಗೂ ಸಮುದಾಯದ ಕಲ್ಯಾಣ ಕಾರ್ಯಕ್ರಮಗಳ ಮೂಲಕ ಸಮಾಜದ ಜೊತೆಗೆ ಬೆಳೆದ ಸಂಸ್ಥೆಯಾಗಿದೆ. ಸೊಸೈಟಿಯ ಬೆಳವಣಿಗೆಯಲ್ಲಿ ಮೂಲಸೌಕರ್ಯವು ಪ್ರಮುಖ ಪಾತ್ರ ವಹಿಸಿದೆ. ಆಧುನಿಕ ಪ್ರಧಾನ ಕಚೇರಿ, ವಿವಿಧ ಶಾಖೆಗಳು, ಕೋರ್ ಬ್ಯಾಂಕಿಂಗ್ ವ್ಯವಸ್ಥೆ, ಸೇಫ್ ಲಾಕರ್, ಕೃಷಿ ಸೇವೆಗಳು ಹಾಗೂ ಗ್ರಾಹಕ ಸ್ನೇಹಿ ವ್ಯವಸ್ಥೆಗಳ ಮೂಲಕ ಗ್ರಾಮೀಣ ಭಾಗದಲ್ಲಿಯೇ ನಗರ ಮಟ್ಟದ ಸೇವೆಗಳನ್ನು ನೀಡುತ್ತಿದೆ. ಈ ಯಶಸ್ಸಿನ ಹಿಂದೆ ಅನೇಕ ನಾಯಕರ, ಸಿಬ್ಬಂದಿಗಳ ಮತ್ತು ಸದಸ್ಯರ ಪರಿಶ್ರಮ ಅಡಗಿದೆ. ವಿಶೇಷವಾಗಿ ಕಳೆದ 2 ದಶಕಗಳಲ್ಲಿ ಆಡಳಿತ ಮಂಡಳಿಯ ಮಾರ್ಗದರ್ಶನದಲ್ಲಿ ಸಂಸ್ಥೆ ಅಭಿವೃದ್ಧಿಯ ಪಥದಲ್ಲಿ ಅತ್ಯುತ್ತಮ ಹಂತಕ್ಕೆ ತಲುಪಿದ್ದು ನಿರಂತರ ಪ್ರಗತಿ ಸಾಧಿಸಿದೆ. ಪಡುಬಿದ್ರಿ ಸಹಕಾರಿ ವ್ಯಾವಸಾಯಿಕ ಸೊಸೈಟಿ ತನ್ನ ಕಾರ್ಯಕ್ಷೇತ್ರದಲ್ಲಿ ಮಾಡಿದ ಅಭೂತಪೂರ್ವ ಸಾಧನೆಯು ಇತರೆ ಸಹಕಾರ ಸಂಘಗಳಿಗೆ ಮಾದರಿಯಾಯಿತು. ಹೀಗೆ ಬೆಳೀತಾ ಬಂದಂಥ ಈ ಸಹಕಾರ ಸಂಸ್ಥೆ ಪ್ರಸ್ತುತ 172 ಕೋಟಿ ಠೇವಣಾತಿಯೊಂದಿಗೆ ಮುನ್ನಡೆಸುತ್ತಾ ಬರ್ತಾ ಇದೆ. ಅದರೊಟ್ಟಿಗೆ ನಾವು ಈ ಸಹಕಾರ ಸಂಸ್ಥೆಯಲ್ಲಿ ಲಾಭವನ್ನು ಬಹಳ ಒಳ್ಳೆ ರೀತಿಯ ಲಾಭವನ್ನು ಪಡೆಯುವಂಥ ಸಮಯದಲ್ಲಿ ನಮ್ಮ ಎಲ್ಲ ಸದಸ್ಯ ಶೇರ್ ಹೋಲ್ಡರಿಗೆ ನಾವು ಡಿವಿಡೆಂಡ್ ಕೊಡುವಂಥ ಒಂದು ಇಟ್ಟುಕೊಂಡಿದ್ದೇವೆ. ಆದರೆ ನಾವು ಇಡೀ ಉಡುಪಿ ಜಿಲ್ಲೆಯಲ್ಲಿ ನಾವು 25% ಡಿವಿಡೆಂಡ್ ಕೊಡುವಂಥ ಒಂದು ಸಹಕಾರ ಸಂಸ್ಥೆಯಾಗಿ ಮೂಡಿಬಂತು. ಸುಮಾರು 14 ವರ್ಷದಿಂದ ನಾವು 25% ಡಿವಿಡೆಂಟನ್ನು ಜನರಿಗೆ, ರೈತರಿಗೆ ಕೊಡ್ತಾ ಇದ್ದೇವೆ. ಮಾತ್ರವಲ್ಲದೆ ನಮ್ಮ ಪರಿಸರದಲ್ಲಿ ಎಲ್ಲ ದೊಡ್ಡ ದೊಡ್ಡ 2 ಕಂಪನಿಗಳು ನಮ್ಮ ಪರಿಸರದಲ್ಲಿ ಸ್ಥಾಪನೆ ಆಯಿತು. ಇದರಿಂದಾಗಿ ಸುಮಾರು 5,000 ಎಕರೆ ಭೂಮಿ ಆ ಕಂಪನಿಗೆ ಹೋದಂಥ ಸಮಯದಲ್ಲಿ ರೈತರು ಕೃಷಿಯಿಂದ ಭಾಳ ದೂರ ಹೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ ನಮ್ಮ ಸಹಕಾರಿ ಸಂಸ್ಥೆಯು ರೈತರು ಕೃಷಿಯನ್ನು ಬಿಡಬಾರ್ದು, ಕೃಷಿಯಲ್ಲಿ ತೊಡಗಿಸಿಕೊಳ್ಬೇಕ ಉದ್ದೇಶವನ್ನು ಇಟ್ಟುಕೊಂಡು ನಾವು ಕೃಷಿಕರಿಗೆ ಕೊಡುವಂಥ ರಸಗೊಬ್ಬರದಲ್ಲಿ ಸರಕಾರದ ದರಕ್ಕಿಂತ 15% ರಿಯಾಯಿತಿ ದರದಲ್ಲಿ ರಸಗೊಬ್ಬರವನ್ನು ಕೊಡಲಿಕ್ಕೆ ನಾವು ಪ್ರಾರಂಭ ಮಾಡಿದೆವು. ಮಾತ್ರವಲ್ಲದೆ ಪ್ರಸ್ತುತ ಮುಂದೆ ನಾವು ರೈತರಿಗೆ ಅವರು ಕೃಷಿ ಮಾಡಬೇಕು, 1 ಎಕರೆಗಿಂತ ಹೆಚ್ಚು ಕೃಷಿ ಮಾಡಿದಂಥ ರೈತರಿಗೆ ನಾವು 3,000 ರೂಪಾಯಿ ಅವರಿಗೆ ಗೌರವ ಧನವನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಪ್ರತಿ ವರ್ಷ ಸುಮಾರು 200ಕ್ಕೂ ಹೆಚ್ಚು ಜನ ಈ ಒಂದು ಗೌರವ ಧನವನ್ನು ಪಡಿತಾ ಇದ್ದಾರೆ. ಯಾಕಂದರೆ ಜನರು ಈ ಕೃಷಿಯಿಂದ ದೂರ ಉಳಿದ್ರೆ ನಮ್ಮ ಜನರಿಗೆ, ನಮ್ಮ ಊರಿಗೆ, ನಮ್ಮ ದೇಶಕ್ಕೆ ತೊಂದರೆ ಆಗ್ತಾ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ನಾವು ಮಾಡ್ತಾ ಇದ್ದೇವೆ. ಹೀಗಾಗಿ ರಾಜ್ಯದ ನಾನಾ ಭಾಗಗಳಿಂದ ಅಧ್ಯಯನ ತಂಡಗಳು ಇಲ್ಲಿಗೆ ಭೇಟಿ ನೀಡಿ ಇಲ್ಲಿನ ಕಾರ್ಯವಿಧಾನದ ಕುರಿತು ಅಧ್ಯಯನ ಮಾಡಿದ್ದಾರೆ. ಇದಿಷ್ಟೇ ಅಲ್ಲದೆ ಸೊಸೈಟಿಯು ಬ್ಯಾಂಕಿಂಗ್ ವ್ಯವಹಾರಗಳಲ್ಲಿ ಗಳಿಸಿದ ಅತ್ಯುತ್ತಮ ಪ್ರಗತಿಯನ್ನ ಗುರುತಿಸಿ 2024ರ ನವೆಂಬರ್ ತಿಂಗಳಿನಲ್ಲಿ ಜರುಗಿದ ಸಹಕಾರ ಮಾಣಿಕ್ಯ ಪ್ರಶಸ್ತಿಯನ್ನ ಚಿನ್ನದ ಪದಕ ಹಾಗೂ ನಗದು ಬಹುಮಾನದೊಂದಿಗೆ ಪಡೆದುಕೊಂಡಿದೆ. ಇದರ ಜೊತೆಗೆ ನಾನಾ ವಿವಿಧ ಪ್ರಶಸ್ತಿ ಪುರಸ್ಕಾರಗಳನ್ನು ತನ್ನದಾಗಿಸಿಕೊಂಡಿದೆ. ಸಹಕಾರ ಎಂದರೆ ಕೇವಲ ಹಣದ ವ್ಯವಹಾರವಲ್ಲ, ಬದಲಾಗಿ ಅದು ಒಬ್ಬರ ಬೆಳವಣಿಗೆಯಲ್ಲಿ ಇನ್ನೊಬ್ಬರ ಪಾಲುದಾರಿಕೆ ಎಂಬ ಮಾತಿಗೆ ಕೈಗನ್ನಡಿಯಂತಿದೆ ಪಡುಬಿದ್ರಿ ಸಹಕಾರಿ ವ್ಯಾವಸಾಯಿಕ ಸೊಸೈಟಿ. ಅದೇ ಮೌಲ್ಯಗಳನ್ನ ಇಂದಿಗೂ ಉಳಿಸಿಕೊಂಡು ಹಲವಾರು ಸವಾಲುಗಳನ್ನ ದಾಟಿ ಗ್ರಾಮಗಳ ಅಭಿವೃದ್ಧಿಯ ಜೊತೆಗೆ ತನ್ನ ಬೆಳವಣಿಗೆಯ ಪಯಣ ಮುಂದುವರಿಸುತ್ತಿರುವ ಸಂಸ್ಥೆಯೇ ಪಡುಬಿದ್ರಿ ಸಹಕಾರಿ ವ್ಯಾವಸಾಯಿಕ ಸೊಸೈಟಿ. ಇಂದು ಈ ಸಂಸ್ಥೆ ಕೇವಲ ಒಂದು ಸೊಸೈಟಿ ಅಲ್ಲ, ಸಾವಿರಾರು ಸದಸ್ಯರ ವಿಶ್ವಾಸ, ರೈತರ ಆಶಾಭಾವನೆ ಮತ್ತು ಮುಂದಿನ ತಲೆಮಾರಿಗೆ ಸಹಕಾರದ ಮೂಲಕ ಸಮೃದ್ಧಿಯ ಬದುಕನ್ನ ಕಟ್ಟಿಕೊಡುವ ಜೀವಂತ ಉದಾಹರಣೆ. ಇದು ಪಡುಬಿದ್ರಿ ಸಹಕಾರಿ ವ್ಯಾವಸಾಯಿಕ ಸೊಸೈಟಿಯು ಸಹಕಾರದಿಂದ ಸಮೃದ್ಧಿಯತ್ತ ಸಾಗುತ್ತಿರುವ ಹೆಮ್ಮೆಯ ಪಯಣದ ಕತೆ.